ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎನ್ ಚಂದ್ರಶೇಖರ್ ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರು. ಅಬ್ದುಲ್ ರಜಾಕ್ ಖಾನ್ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕುತುಬುದ್ದೀನ್ ಖಾಜಿ ಬಾಗಲಕೋಟೆಯಿಂದ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಖಾದರ್ ಆದಿಲ್ ಬಾಷಾ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತಿಂದನೇ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ಮುಸ್ಲಿಂ ಅಸಮಾಧಾನ 2-3 ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಇದು ದಿನದಿಂದ ದಿನಕ್ಕೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ. ಈ ಸಾದಿಕ್ ಪಾಷಾ ಬೆಂಬಲ ಘೋಷಿಸಿದ ನಂತರ ಇದು ತಣ್ಣಗಾಗಬಹುದು ಅಂತಿತ್ತು. ಅಜಿತ್, ಟಿಕೆಟ್ ಹಂಚಿಕೆಯವರೆಗೆ ಇದೊಂದು ರೀತಿ ಮುಸ್ಲಿಮರಿಗೆ ಕೊಡಬೇಕೋ ಕೊಡಬಾರ್ದು, ಶಾಮ್ನೂರ್ ಕುಟುಂಬಕ್ಕೆ ಕೊಡಬೇಕಾ ಅನ್ನುವ ಮಟ್ಟಕ್ಕೆ ಚರ್ಚೆಯಲ್ಲಿತ್ತು. ಆದರೆ ನನಗನ್ಸುತ್ತೆ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ನಡೆದು ಶಾಮ್ನೂರ್ಗೆ ಟಿಕೆಟ್ ಕೊಟ್ಟ ಮೇಲೆ ಶಾಮ್ನೂರ್ ಮಲ್ಲಿಕಾರ್ಜುನ್ ಜಮೀರ್ ಬಗ್ಗೆ ಆಡಿರ್ತಕ್ಕಂಥ ಮಾತು ಅದು ನೆಪ. ಇದು ಬೇಸಿಕಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ತಿಕ್ಕಾಟ ಏನಿದೆ ಅದರ ಒಂದು ಹೊಸ ಸ್ವರೂಪವಾಗಿ ಮಾರ್ಪಟ್ಟಿದೆ. ಮತ್ತು ನನಗನ್ನಿಸ್ತಾ ಇತ್ತು ನಿನ್ನೆಯವರೆಗೆ ಇಲ್ಲ ಏನೋ ಒಳಗಡೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗಿ ಇದಕ್ಕೊಂದು ಪ್ಯಾಚಪ್ ಮಾಡಿ ಬರ್ತಾರೆ, ಮುಸ್ಲಿಮರಿಗೂ ಬೇರೆ ಅನಿವಾರ್ಯತೆ ಬೇರೆ ಅಂದರೆ ಬಿ ಜೆ ಪಿನ ಗೆಲ್ಲಿಸುವ ಹಂತಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಅನಿಸಿತ್ತು. ಆದರೆ ನಿನ್ನೆ ಸಲೀಂ ಅಹ್ಮದ್ ಮಾತಾಡಿದರು. ಜಮೀರ್ ಅಹ್ಮದ್ ಪ್ರಚಾರಕ್ಕೆ ಬರದೇ ಇರತಕ್ಕಂಥದ್ದರ ಬಗ್ಗೆ, ಫೋನ್ ಸ್ವಿಚ್ ಆಫ್ ಮಾಡಿದ್ರ ಬಗ್ಗೆ ಸಲೀಂ ಅಹ್ಮದ್ ಯಾವಾಗ ಮಾತಾಡಿದರು, ಅವ್ರು ಇನ್ನೂ ಹೇಳಿದ್ರು ಮತದಾನ ಮುಗಿದ ಮಾರನೇ ಇನ್ನೂ ಮಾತಾಡ್ತೀನಿ ಅಂತ ಹೇಳಿದರು. ಹೌದು. ಅದಾದಮೇಲೆ ಈಗ ಜಮೀರ್ ಅಹ್ಮದ್ ಖಾನ್ರ ಒಬ್ಬ ಬೆಂಬಲಿಗ ಕಾರ್ಪೊರೇಟರ್ ಹೋಗಿ ಇವತ್ತೇನು ಮಾತಾಡ್ತಾ ಇದ್ದಾರೆ, ಇದನ್ನು ನೋಡಿದರೆ ಒಂದು ಸ್ಪಷ್ಟವಾಗ್ತಿದೆ. ಜಮೀರ್ ಅಹ್ಮದ್ ಖಾನ್ ಶಾಮ್ನೂರರನ್ನು ಸೋಲಿಸಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಅರ್ಥ ಏನಾಗಬಹುದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಬೈ ಚಾನ್ಸಿಗೆ ಒಂದು 20-25 ಸಾವಿರ ಓಟ್ ಏನಾದರೂ ಹೊಡೆದ್ರೆ ಮುಸಲ್ಮಾನರದು, ಶಾಮ್ನೂರು ಸೋತ್ರೆ ಅಥವಾ ಶಾಮ್ನೂರು ಕಡಿಮೆ ಮಾರ್ಜಿನಲ್ಲಿ ಗೆದ್ದರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಇಡಗಂಟು ಅಲ್ಲ ಅನ್ನುವ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಖಾನ್ ಮಾಡ್ತಿದ್ದಾರೆ ಅಂತ. ಡೋಂಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್ ಒಂದು. ಎರಡನೇದು, ನನಗನ್ಸುತ್ತೆ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಓಕೆ, ಡಿ ಕೆ ಶಿವಕುಮಾರ್ ಯಾರಿಗೋ ಟಿಕೆಟ್ ಕೊಡಿಸಿದ್ರೆ ನಾವು ಬೆಂಬಲಕ್ಕೆ ನಿಲ್ಲಲ್ಲ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಯಾರಿಗೆ ಮಾಡ್ತಿರ್ಬೋದು? ಹೈಕಮಾಂಡ್ ಮಾಡ್ತಿದ್ದಾರೆ. ಸುರ್ಜೇವಾಲಾ ಇಲ್ಲಿ ಬಂದು ಕುಳಿತುಕೊಂಡು ಜಮೀರ್ ಅಹ್ಮದ್ ಖಾನ್ರಿಗೆ ಸಾದಿಕ್ ಪೈಲ್ವಾನ್ರನ್ನ ತೆಗೆಸಿ ಅಂದಾಗ ಜಮೀರ್ ಅಹ್ಮದ್ ಖಾನ್ ಅದಕ್ಕೆ ಒಪ್ಪಲಿಲ್ಲ. ಈಗ ಅದನ್ನು ಬರೀ ಸಮುದಾಯದ ದೃಷ್ಟಿಯಿಂದ ಕೆಲವರು ನೋಡ್ಬೋದು, ಬಟ್ ನನಗನ್ಸುತ್ತೆ ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಫೈಟ್ ಆಲ್ಸೋ. ನಮಗೆ ಅನ್ಸುತ್ತದು ಸಮುದಾಯ ಅಂತಕ್ಕಂಥದ್ದು. ಬಟ್ ಈ ಸಮುದಾಯದ ಪ್ರಶ್ನೆ ಬೇರೆ ಕ್ಷೇತ್ರದಲ್ಲಿ ಯಾಕೆ ಬರಲಿಲ್ಲ, ಇಲ್ಲೇ ಯಾಕೆ ಬಂತು? ಇದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ನಾವು ನಿಲ್ತೀವೋ ಇಲ್ವೋ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೆಗೆದುಕೊಳ್ಬೇಡಿ ಅಂತ ಹೈಕಮಾಂಡ್ಗೆ ಸೂಚ್ಯವಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಖಾನ್ ಮಾಡ್ತಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಯಾರಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ? ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಹೀಗಾಗಿ ಇದೊಂದು ಟ್ರಿಕಿ ಸಿಚುವೇಶನ್ ಇದೆ. ನನಗನ್ಸುತ್ತೆ ಎಂಡ್ ಆಫ್ ದ ಡೇ ಮೇ 4ಕ್ಕೆ 11 ಗಂಟೆಗೆ 12 ಗಂಟೆಗೆ ಫಲಿತಾಂಶ ಬಂದಾಗ ಶಾಮ್ನೂರ್ ಗೆಲ್ತಾರ ಅಥವಾ ಶಾಮ್ನೂರ್ ಎಷ್ಟು ಮತಗಳ ಅಂದರೆ ಶಾಮ್ನೂರ್ ಸೋತ್ರೆ ಒಂದು, ಶಾಮ್ನೂರ್ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದು ಒಂದು. ಈ ಎರಡೂ ಪ್ರಾಯಶಃ ನನಗನ್ಸುತ್ತೆ. ದಾವಣಗೆರೆ ಮೊದಲು ಅನ್ನಿಸ್ತಾ ಇತ್ತು ಇಲ್ಲ ಇದು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಾ ಶಾಮ್ನೂರ್ ಕೊಡಬೇಕಾ, ಇದೊಂದು ಸಿಂಪಲ್ ಫೈಟ್ ಆಗಿ ಉಳಿದಿಲ್ಲ ಈಗ. ಕರೆಕ್ಟ್. ಯಾಕಂದರೆ ಜಮೀರ್ರ ಮುನಿಸು, ಜಮೀರ್ ವಿರುದ್ಧ ನೇರವಾಗಿ ಸಲೀಂ ಅಹ್ಮದ್ ಮಾಡ್ತಾ ಇರ್ತಕ್ಕಂಥ ಆರೋಪಗಳು, ನಜೀರ್ ಕಾಣದೇ ಇರತಕ್ಕಂಥದ್ದು, ಇಬ್ಬರು ಕೂಡ ಸಿದ್ದರಾಮಯ್ಯನವರ ಬಲಗೈಗೊಂಡು. ಹೌದು. ಇದು ನಿಶ್ಚಿತವಾಗಿ, ಯಾಕಂದರೆ ನೋಡಿ, ಬೇರೆ ಯಾವುದೋ ಒಂದು ಸಮುದಾಯ ಇತ್ತು ಅಂತ ತಿಳ್ಕೊಂಡ. ಫಾರ್ ಎಕ್ಸಾಂಪಲ್ ಅಹಿಂದ ಸಮುದಾಯದಲ್ಲೇ ಕುರುಬೇ ಥರ ಒಂದು ಯಾವುದೋ ಸಣ್ಣ ಸಮುದಾಯ ಇತ್ತು, ಬೇಸರಗೊಳ್ತು. ನೀವು ಅವ್ರು ಹೋಗಿ ಲೀಡರ್ಶಿಪ್ಪನ್ನು ಒಪ್ಪಿಸೋದು ಮಾಡೋದು ಅದು ಒಂದು ಬೇರೆ ಪ್ರಕ್ರಿಯೆ. ಆದರೆ ಇವತ್ತು ಕರ್ನಾಟಕದ ಬಿ ಜೆ ಪಿಗೆ ಹೆಂಗೆ ಲಿಂಗಾಯತರು ಮುನಿಸ್ಕೊಳ್ಬಾರ್ದು ಅಂತಕ್ಕಂಥ ಶತಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೋ, ಹಾಗೆ ಕಾಂಗ್ರೆಸ್ಗೆ ಆ ರೀತಿ ಫಿಕ್ಸ್ ಡಿಪಾಸಿಟ್ ಅಂತ ಇರತಕ್ಕಂಥದ್ದು ಮುಸ್ಲಿಂ ಸಮುದಾಯದ ವೋಟ್ಗಳು. ಆ ಮುಸ್ಲಿಂ ಸಮುದಾಯದ ವೋಟ್ಗಳೇ ಬೀಳ್ತಾವೋ ಇಲ್ವೋ, ಕಾಂಗ್ರೆಸ್ ನಾಯಕರಿಗೆ ಅದನ್ನು ಹಾಕಿಸ್ಬಾರ್ದು ಅಂತ ಅನ್ನೋದು ನಡಿಲಿಕ್ಕೆ ಶುರು ಆದರೆ
ಇದು ಫಾಸ್ಟಾಗಿ ಸ್ಪ್ರೆಡ್ ಕೂಡ ಆಗುತ್ತೆ ಕೆಳಗಡೆ. ಯಾಕಂದರೆ ಮುಸ್ಲಿಂ ಸಮುದಾಯದ ಯುವಕರೇನಿದ್ದಾರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಕಾರಣದಿಂದ ಸಮುದಾಯಗಳು ವಿಚಿತ್ರವಾಗಿ ಕ್ರೋಢೀಕರಣ ಮಾಡ್ತವೆ ತಮ್ಮ ಮತಗಳನ್ನು. ಹಾಗಾಗಿ ನನಗನ್ಸುತ್ತೆ ಇಟ್ಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್. ದಾವಣಗೆರೆಯ ರಿಸಲ್ಟ್ ಏನಿದೆ ಅಜಿತ್, ದಾವಣಗೆರೆ ಮತ್ತು ಬಾಗಲಕೋಟೆಯ ರಿಸಲ್ಟ್ ಬೈ ಇಲೆಕ್ಷನ್ ದೃಷ್ಟಿಯಿಂದ ಆ್ಯಕ್ಚುಲಿ ಬೈ ಡಿಫಾಲ್ಟ್ ಕಾಂಗ್ರೆಸ್ ಗೆದ್ದು ಬಿಡಬೇಕು. ಬಟ್ ಏನೆಲ್ಲ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ ಆ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಅಜಿತ್, ನಿಶ್ಚಿತವಾಗಿ ಸಮಥಿಂಗ್ ಫಿಶಿ ಅಂತ ಅನಿಸುತ್ತೆ. ಹಿಂಗೂ ಆಗ್ಬೋದು ಅದು. ನಾಳೆ ಲಿಂಗಾಯತರಿಗೆ ನೀವು ಇಲ್ಲಿ ಓಟ್ ಹಾಕಲ್ಲ, ಬಾಗಲಕೋಟೆಯಲ್ಲೂ ಅದರ ಇಫೆಕ್ಟ್ ಬೀಳ್ಬೋದು. ನೀವು ಕಾಂಗ್ರೆಸ್ ಒಂದು 30% ಲಿಂಗಾಯತರ ಓಟ್ಗಳನ್ನು ತೆಗೆದುಕೊಳ್ತಿತ್ತಲ್ವಾ, ಓಕೆ. ಈಗ ನಾಳೆ ಆ ಓಟ್ಗಳು ಬೀಳದೆ ಅಂದರೆ ಗೊತ್ತಿಲ್ಲ ಅದು ಹಿಂಗೆ ಯಾವ ಟರ್ನ್. ಇವತ್ತಿನ್ನೂ ನಾವು 31ರಲ್ಲಿದ್ದೀವಿ. ಏಪ್ರಿಲ್ 5, 6ಕ್ಕೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅಜಿತ್. ಎಸ್, ಅಬ್ದುಲ್ ರಜಾಕ್ ಅವರ ಒಪಿನಿಯನ್ ತಿಳ್ಕೊಳ್ಳೋ ಕುತೂಹಲ ನನಗೆ. ಅಬ್ದುಲ್ ರಜಾಕ್, ಇದು ನಿಮ್ಮ ಅನಾಲಿಸಿಸ್ಸು. ಜನರಲಿ ಇದರಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ತಂದು ಸಿದ್ದರಾಮಯ್ಯಜಿ ಅವ್ರನ್ನ ತಂದು ಈ ಥರ ಇರಬಹುದು ಅಂತ ನಿಮ್ಮ ಅನಾಲಿಸಿಸ್ಸು. ಆದರೆ ಗ್ರೌಂಡ್ ರಿಯಾಲಿಟಿ ಏನಿದೆ, ಗ್ರೌಂಡ್ ರಿಪೋರ್ಟ್ ಏನಿದೆ, ಇದು ನಮ್ಮ ಸಮುದಾಯದ ಸ್ವಾಭಿಮಾನದ ವಿಷಯ. ಇದು ಏನು ನಮಗೆ ಬೇಕಾದಾಗ ನೀವು ಬರೀ ಬಿ ಜೆ ಪಿ ಭಯ ಇಕ್ಸಿ ನೀವು ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ, ಬಿ ಜೆ ಪಿ ಬಂದ್ಬಿಡುತ್ತೆ ಎಷ್ಟೊಂತ ಹೇಳ್ತೀರಿ. ಇದು ಮುಸಲ್ಮಾನರು ನಿಮಗೆ 98% ಕೊಟ್ಟು ವೋಟ್ ಅಧಿಕಾರಕ್ಕೆ ತಂದ್ರಲ್ವ, ಸಂಪೂರ್ಣ ಬಹುಮತದಿಂದ ನೀವು ಅಧಿಕಾರನ ಮಾಡಿದ್ರಿ. ಕೇವಲ ಒಂದು ಸೀಟ್ ಕೇಳಿದ್ದು. ಅದು ಯಾಕೆ? ಶಾಮನೂರು ಶಿವಶಂಕರಪ್ಪವರು ಇದ್ದಾಗ ಅವ್ರು ಹೇಳಿದರು, ಇದು ನನ್ನ ಲಾಸ್ಟ್ ಎಲೆಕ್ಷನ್ನು, ಮುಂದಿನ ಎಲೆಕ್ಷನಲ್ಲಿ ಮುಸಲ್ಮಾನರಿಗೆ ಕೊಟ್ಟು ಅಲ್ಪಸಂಖ್ಯಾತರಿಗೆ ಒಂದು ಸೀಟನ್ನು ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಬರ್ತೀನಿ ಅಂತ ಅವರೇ ಹೇಳಿದರು. ಮತ್ತು 1989ಇಂದ 1985 ಪಂಪಾಪತಿ ಅಂತ CPIಯಿಂದ ವಿನ್ ಆಗಿದ್ದರು. 1989ಇಂದ 2023ವರೆಗೂ ಎಲ್ಲ ಎಲೆಕ್ಷನ್ಗಳಲ್ಲಿ ಮಧ್ಯ ಒಂದು ಎಲೆಕ್ಷನ್ 1999 ಅವ್ರದ್ದೇ ಮಗ SS ಮಲ್ಲಿಕಾರ್ಜುನ್ ಅವರು. ಮಿಕ್ಕಿದ ಎಲ್ಲ ಎಲೆಕ್ಷನಲ್ಲಿ ಒಳ್ಳೆ ಮಾರ್ಜಿನ್ ಕೊಟ್ಟು 94, 99, 2004, 2008, 2013, 18, 23 ನಿಮಗೆ ಗೆಲ್ಸ್ಕೊಂಡು ಬಂದಿದ್ದೀವಲ್ಲ. ತಂದೆ ಆಯಿತು, ಮಗ ಆಯಿತು, ಇವಾಗ ಮೊಮ್ಮಗ. ಇವಾಗ ಇನ್ನು ಏನು ಗ್ಯಾರಂಟಿ ನಾಳೆ 20 ವರ್ಷದ ನಂತರ ಸಮರ್ಥವರ ಪುತ್ರನಿಗೆ ನೀವು ಟಿಕೆಟ್ ಕೊಡಲ್ಲ ಅಂತ? ಬರೀ ಒಂದು ಫ್ಯಾಮಿಲಿಗೆ ನೀವು ಟಿಕೆಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಮುಸಲ್ಮಾನರು ನಿಮಗೆ ಯಾಕೆ ವೋಟ್ ಮಾಡಬೇಕು? ಕಾರ್ಯಕರ್ತರು ಯಾಗಿರಬೇಕು? ನಾನು ಹೇಳ್ತಿರೋದು ಅಲ್ಲಿ ಮುಸ್ಲಿಮ್ಸ್ ಬಿಟ್ಟಾಗಿ ಸೈಡಲ್ಲಿ ಹಿಂದೂಗಳೇ ಆಗಿರಲಿ, ಬೇರೆ ವರ್ಗದವರೇ ಆಗಿರಲಿ, ಬೇರೆ ಸಮುದಾಯದವರೇ ಆಗಿರಲಿ, ಅವರೆಲ್ಲ ಕಾರ್ಯಕರ್ತರೊಂದು ಆಸೆಯಿಂದ ತಾನೇ ಪಕ್ಷಕ್ಕೆ ಕೆಲಸ ಮಾಡ್ತಾರೆ. ಇವಾಗ ಬ್ಯಾಂಗ್ಳೂರು ಸೌತಲ್ಲಿ HN ಅನಂತಕುಮಾರ್ ಜಿ ಸಡನ್ನಾಗಿ ನಿಧನರಾದರು, ಅವ್ರು ತೀರೋದ್ರು. ಆವಾಗ ಅವ್ರ ವೈಫು ಕೇಳಿದ್ರು ಟಿಕೆಟು, ಅವ್ರ ಮಕ್ಕಳು ಇದ್ದರು. BJP ಕೊಡ್ಬೋದಾಯ್ತಲ್ಲ, ಒಂದು ಸಿಂಪತಿ ವೇವಲ್ಲಿ ವೋಟ್ ಬರುತ್ತೆ ಅಂತ. ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟು ಅವರು ಒಂದು ಯೂತನ್ನು ಕೊಟ್ಟಿದ್ದೀವಿ ನೋಡಿ ಅಂತ. ಇವಾಗ ಆಸಕ್ತಿ ಹೆಂಗಿರುತ್ತೆ? ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ಇಲ್ಲ, ಜನರಲಿ ವಾಟ್ ಐ ಆಮ್ ಸೇಯಿಂಗ್ ಇಸ್ ಕಂಪ್ಯಾರಿಸನ್. ಒಂದು ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್, ಒಂದು ಪೊಲಿಟಿಕಲ್ ಪಾರ್ಟಿ BJP. ನೀವು ಜನ ಆಸೆ ಪಡೋದು ಒಂದು ಪೊಲಿಟಿಕಲ್ ಪಾರ್ಟಿ. ಬೇಜಾರಾಗಿದೆ ಅನ್ನೋದನ್ನ ಹೇಳ್ಕೊಳಕ್ ಹೋಗಿ ಬಿಜೆಪಿ ಹೊಗಳ ಕಡೆ ಹೋಗ್ತಾರೆ. ನಾನು ಒಂದು ಮಾತು ಹೇಳ್ತೀನಿ. ಇವತ್ತು BZ ಜಮೀರ್ ಅಹಮದ್ ಖಾನ್ ರವರು ಒಂದು ದೊಡ್ಡ ಪೊಲಿಟಿಷಿಯನ್. ಹಿ ಈಸ್ ಅ ರಿಫೈನ್ಡ್ ಪೊಲಿಟಿಷಿಯನ್ ಟುಡೇ. ಬ್ಯಾಕ್ ದೆನ್ 2006 ಅಲ್ಲಿ ಹಿ ವಾಸ್ ಅ ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಿನಿಸ್ಟರ್. ಕೇವಲ ಕುಮಾರಸ್ವಾಮೀಜಿ ಅವರು ಹಬ್ಬಕ್ಕೆ ಬಂದಿಲ್ಲ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಹಬ್ಬ ಇದ್ದು, ಹಬ್ಬದ ದಿನ ನಮಾಜ್ಗೆ ಬನ್ನಿ ಅಂತ ಕರೆದಾಗ ಮನೆಯಲ್ಲಿ ಇದ್ದೂ ನಮಾಜ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ಕಾಲಿಂದ ಒದ್ದು ಬಿಟ್ಟು ರಾಜೀನಾಮೆ ಕೊಟ್ಟ ಮನುಷ್ಯ ಯಾರು ಅಂದರೆ BZ ಜಮೀರ್ ಅಹಮದ್ ಖಾನ್. ಸಮುದಾಯಕ್ಕೋಸ್ಕರ ಇವತ್ತು ಎಲ್ಲ ಇದರಲ್ಲಿ ಮುಂದೆಯಿಂದ ಆಗಲಿ ಹಿಂದೆಯಿಂದ ಆಗಲಿ ಎಲ್ಲ ಕಡೆಯಿಂದ ಸಪೋರ್ಟು. ಕೆಲವೊಂದು ಕೇಸಸಲ್ಲಿ ಮುಂದೆ ಬಂದು ಸಪೋರ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹಿಂದೆಯಿಂದ ಸಪೋರ್ಟ್ ಮಾಡಿ ಸಮುದಾಯಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಈ ಕೇಸ್ ಕೇವಲ ಇಲ್ಲ ಇದು ನಿಮ್ಮ ನಾನು ಮಾತು ಹೇಳ್ತೀನಲ್ಲ, ಅವ್ರು ಬರ್ಲಿ ಕಾಲಿಡ್ಲಿ ದಾವಣಗೆರೆಗೆ ನೋಡೋಣ. ಅಲ್ಲಿನ ಮುಸ್ಲಿಂ ಸಮುದಾಯ ಗೋಬ್ಯಾಕ್ ಅಂತ ಹೇಳಿಲ್ಲ. ನೀವೇನ್ ಕೇಳ್ತಿರೋದು? ನನಗನ್ಸುತ್ತೆ ಅವ್ರು ಬರೋದು ಇಲ್ಲ ಅನ್ಸುತ್ತೆ ನನಗೆ. ಆದ್ರೆ ಅವ್ರು ಬರ್ಲೂಬಾರ್ದು. ಬಂದ್ರೇನು ಆ ವೆಲ್ಕಮ್ ಇರಲ್ಲ. ಇದು ನನ್ನ ಸಮುದಾಯದ ಸ್ವಾಭಿಮಾನದ ವಿಷಯ ಅಲ್ರಿ. ಮುಸಲ್ಮಾನರು ಎಲ್ಲಿ ಹೋಗ್ತಾರೆ? ಕಾಂಗ್ರೆಸ್ ಬಿಟ್ಟು ಬೇರೆ ಏನಿದೆ? ಎಲ್ಲಕ್ಕೆ ಕೊಡ್ತಾರೆ? ಕೊಡ್ಲಿ ಬಿಡಿ, BJP ಬರುತ್ತೆ. ಅವ್ರಿಗೆ ಇದಿಲ್ವಾ BJP ಬಂದ್ಬಿಟ್ರೆ? ಬರ್ಲಿ BJP, ಐ ಡೋಂಟ್ ಕೇರ್. ಮುಸ್ಲಿಂ ಸಮುದಾಯದ ವೋಟು ಇಷ್ಟು ಕೇವಲವಾಗಲ್ಲ. ನಾವು ನಿಮಗೆ ವೋಟ್ ಕೊಡೋದು ಯಾಕೆಂದ್ರೆ ನಮಗೋಸ್ಕರ ಏನಾದ್ರು ಮಾಡ್ರಿ ಅಂತ. ಬರೀ BJP ಭಯ ತೋರಿಸ್ಕೊಂಡು ರಿಸರ್ವೇಶನ್ ಯಾಕೆ ಇದುವರೆಗೂ ರಿವ್ಯೂ ಆಗಿಲ್ಲ?
ಯಾಕ್ರಿ ಹಿಜಾಬ್ ಕೇಸ್ ಇದುವರೆಗೂ ನೀವು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ನೀವು ಅಡ್ವಾನ್ಸ್ ಮಾಡಿಸಿ ಕೇಸನ್ನ ನೀವು ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? 10,000 ಕೋಟಿ ಕೊಡ್ತೀವಿ ಬಜೆಟ್ ಅಂತ ಹೇಳಿದವರು 1% ಕೊಟ್ಟರೆ ನೀವೆಲ್ಲ ಸಾಹೇಬ್ರ ಬಜೆಟ್ ಅಂತ ಮುಸ್ಲಿಂ ಬಜೆಟ್ ಅಂತ ಹೇಳ್ಕೊಂಡು ಮಾಡಿದ್ರಿ. ನಮ್ಮ 20% ನಾವು ಇರೋದಕ್ಕೆ ಅಟ್ಲೀಸ್ಟ್ ಒಂದು 22 MLAs ಬರಲಿ. ಐ ಆಮ್ ಟಾಕಿಂಗ್ ಅಬೌಟ್ 5%. 22 MLAs ಮುಸ್ಲಿಂ ಸಮುದಾಯದಿಂದ ಬರಲಿ, ಹೆಬ್ಬಾಳ್ ಕೊಡಲಿ, ನಮಗೆ KJ ಜಾರ್ಜ್ ಇದಾರಲ್ಲ ಆ ಕಾನ್ಸ್ಟಿಟ್ಯೂನ್ಸಿ ಕೊಡಲಿ, ನಮಗೆ ಚಿಕ್ಪೇಟ್ ಕೊಡಲಿ. ಇಲ್ಲೆಲ್ಲ ನಾವು 40% ಅಬೌವ್ ಇದೆಯಲ್ವಾ. ಇಲ್ಲಿ 95,000 ಮುಸ್ಲಿಂ ವೋಟರ್ಸು, ಅದು ನಾವು 120 ಸಾಲಿ ನಿಮಗೆ ಗೆಲ್ಸಿದ್ದೀವಿ. 95% ಮುಸ್ಲಿಂ ಸರ್, ಅಲ್ಪಸಂಖ್ಯಾತರ ವೋಟ್ 95% ಬಂದೇ ಬರುತ್ತೆ. 232,000 ವೋಟರ್ಸ್ ಅಲ್ಲಿ ಕನಿಷ್ಠ ಒಂದು 80,000 ಮುಸ್ಲಿಂ ವೋಟ್ಸ್ ಇದೆ, ಬೇರೆ ಕ್ರಿಶ್ಚಿಯನ್ ವೋಟ್ಸು, ಅದರ್ ವೋಟ್ಸು. 95,000 100% ಅಲ್ಪಸಂಖ್ಯಾತರ ವೋಟ್ಗಳು ಇಲ್ಲಿವೆ. ನಾನೇನು ಹೇಳ್ತಾ ಇದ್ದೀನಿ, ಒಂದು ಅವಕಾಶ ಕೊಡಬೇಕಾಗಿತ್ತು. ನೀವು ಯಾಕೆ ಕೊಡಲ್ಲ? ನಿಮಗೆ ಬೇರೆ ಮುಸಲ್ಮಾನರ ಪ್ರಶ್ನೆ ಕೇಳೋನಿದ್ದೆ, ಬಟ್ ನೀವಾಗಲೇ ಹೇಳ್ಬಿಟ್ರಿ ಬಿಜೆಪಿ ಗೆದ್ರು ಓಕೆ ಅಂತಿದ್ದೀರಾ. ಸರ್, ನಾನು ಹೇಳ್ತಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ತಕ್ಕವಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಜಮೀರ್ ಅವ್ರು ಹೇಳಿದ್ರಲ್ಲ ಸರ್, ಅಲ್ಪಸಂಖ್ಯಾತರಿಗೆ ನೀವು ಸೀಟ್ ಕೊಡಿ. DK ಶಿವಕುಮಾರ್ ಅವರಿದ್ರು, ನಮ್ಮ ಸುರ್ಜೇವಾಲಾ ಅವರಿದ್ರು, ಸಿದ್ದರಾಮಯ್ಯ ಅವರಿದ್ರು, ಆಮೇಲೆ ಒಂದು 100-200 ಜನ KPCC ಆಫೀಸಲ್ಲಿ ದಾವಣಗೆರೆಯ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಎಲ್ಲರ ಮುಂದೆ ಹೇಳಿದ್ರಲ್ಲ, ನೀವು ಕೊಡಿ ಅಲ್ಪಸಂಖ್ಯಾತರಿಗೆ ಸೀಟು, ಟಿಕೆಟು. ನಾನು ಗೆಲ್ಸ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಮಿನಿಸ್ಟ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಮಾತು ಕೊಟ್ರಲ್ಲ, ಕೊಡ್ಬೋದಾಗಿತ್ತಲ್ಲ. ಇಫ್ ವಿನ್ನಬಿಲಿಟಿ ಈಸ್ ದಿ ಪ್ರೆರೋಗೇಟಿವ್, ನಿಮಗೆ ಟಿಕೆಟ್ ಕೊಡಬೇಕಾಗಿದ್ರೆ ವಿನ್ನಬಿಲಿಟಿ ಪ್ರೆರೋಗೇಟಿವ್, ನಮಗೆ ವಿನ್ನಿಂಗ್ ಬೇಕು, ಕ್ಯಾಂಡಿಡೇಟ್ ವಿನ್ ಆಗಬೇಕು. ಅವ್ರು ಹೇಳಿದ್ರಲ್ಲ ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. ಯಾಕೆ ಬೊಮ್ಮಾಯಿ ಅವರ ಮಗನ ಮುಂದೆ ಯಾಸಿರ್ ಪಠಾಣ್ಗೆ ಗೆಲ್ಸ್ಕೊಂಡ್ ಬಂದಿಲ್ವಾ? ಇದ್ರ ಹಿಂದೆ ಬೇರೆ ಎಲೆಕ್ಷನ್ಸಲ್ಲಿ ನೀವು ಅಜಂಪೀರ್ ಖಾದ್ರಿ ಬಂಡಾಯ ಅಂತ ಹೇಳಿದ್ರಲ್ಲ, ಅವಾಗ ಹೋಗ್ಬಿಟ್ಟು ಅಜಂಪೀರ್ ಖಾದ್ರಿಗೆ ಸಂಧಾನ ಮಾಡಿ ಬೇಡಪ್ಪ ನೀನು ವಾಪಸ್ ತಗೋ ಅಂತ ಹೇಳ್ಬಿಟ್ಟು ಯಾಸಿರ್ ಪಠಾಣ್ನ ಚೀಫ್ ಮಿನಿಸ್ಟರ್ ಮಗ ಸೋಲ್ಸಿಲ್ವಾ? ಗೆಲ್ಲಿಸ್ಕೊಂಡ್ ಬಂದಿಲ್ವಾ? 3 CP ಯೋಗೇಶ್ವರ ಅವರೇ ಇದು ಮಾಡಿಬಿಟ್ರು, ಸರೆಂಡರ್ ಮಾಡಿಬಿಟ್ರು, ಗಿವ್ ಅಪ್. ಜಮೀರ್ ಅವ್ರು ಹೇಳೋದ್ರಿಂದ ನನಗನ್ಸುತ್ತೆ ಒಂದು ಸ್ವಲ್ಪ ಏನೋ ಒಂದು ಅಫೆಕ್ಟ್ ಆದಂಗಿದೆ ಅಂತ. ಮಂಗಳೂರು ಏರ್ಪೋರ್ಟಲ್ಲಿ ನಿಂತ್ಕೊಂಡು ಮಾಧ್ಯಮದ ಮಿತ್ರರಿಗೆ ಅವ್ರು ಹೇಳಿದ್ರು 25,000 ವೋಟುಗಳ ಮಾರ್ಜಿನಿಂದ ಅವ್ರು ಗೆಲ್ತಾರೆ, ಹೋಗ್ರಿ ಸುಮ್ಮನೆ ಅಂತ. ಅದೇ 25,000 ವೋಟ್ ಮಾರ್ಜಿನಿಂದ ಗೆಲ್ಲಿಸ್ಕೊಂಡು ಬಂದಿಲ್ವಾ CP ಯೋಗೇಶ್ವರ್ಗೆ? ಕಾಲಾ ಕುಮಾರಸ್ವಾಮಿ ಅಂತ ಬಿಟ್ಟು, ಸಾರಿ ಐ ಆಮ್ ನಾಟ್ ಜಸ್ಟ್ ಆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಕ್ಕೆ ಒಂದು ತಪ್ಪು ಮಾತು ಅದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಇಂಥ ವಿಡಿಯೋಗಳು ಮಾಡಿಲ್ಲ, ಬಟ್ ಸ್ಟಿಲ್ ಗೆಲ್ಸ್ಕೊಂಡು ಬಂದಿರಲ್ವಾ. ಇವತ್ತು ಒಂದು ಟಾಲ್ ಲೀಡರ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಖಾನ್. ಅದು ನಾನೆಲ್ಲ ಹೇಳ್ತಿರೋದು, ರಾಜ್ಯದ ಜನತೆಗೆ ಗ್ರೌಂಡ್ ರಿಪೋರ್ಟ್ ಕೇಳಿ ಏನು ಈ ಥರ ಮಾತಿರಲ್ಲ ಸತ್ಯ. ಈಗ ಜಮೀರ್ ಅಹಮದ್ ಖಾನ್ ಸ್ವಾಭಿಮಾನದ ಪ್ರಶ್ನೆನೋ ಮುಸಲ್ಮಾನ್ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆನೋ ಇದು ಸರ್. ಜಮೀರ್ ಅವ್ರು ಹೇಳ್ತಾರೆ ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ನಾವು ಟಿಕೆಟ್ ಕೇಳಿಲ್ಲ. ಇಮ್ರಾನ್ ಪಾಷಾ ಏನ್ ಹೇಳಿದ್ರು? ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ಟಿಕೆಟ್ ಕೇಳಿಲ್ಲ. ನಾನು ಕೇಳೋದು ಟಿಕೆಟ್ ಕೇಳಿಲ್ಲ, ಪ್ರಶ್ನೆ ಕೇಳ್ತೀನಿ ಆಮೇಲೆ ಕೊಡಿ. ಇಮ್ರಾನ್ ಪಾಷಾ ಏನು ಹೇಳಿದ್ರು? ಇವತ್ತು ಬಂದಿದ್ರು ಅವ್ರು ಪಾರ್ಟಿ ರೌಂಡ್ಸ್ಗೆ. ಅವ್ರು ಹೇಳಿದ್ರು ಮುಸ್ಲಿಂ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿಲ್ಲ ಅವರು. ಅವ್ರೇನು ಹೇಳಿದ್ರು? ಜಮೀರ್ ಅಹಮದ್ ಖಾನ್ರಿಗೆ SS ಮಲ್ಲಿಕಾರ್ಜುನ್ ಅಸಹ್ಯ ಮಾಡಿದ್ದಾರೆ, ಅವ್ರಿಗೆ ಅವಮಾನ ಮಾಡಿದ್ದಾರೆ, ಹೀಗಾಗಿ ಅವ್ರಿಗೆ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ನಾವು ಮುಸ್ಲಿಂ ಸಮುದಾಯಕ್ಕೆ ಕರೆ ಕೊಡ್ತೀವಿ, ಕಾಂಗ್ರೆಸ್ ಓಟ್ ಕೊಡಬೇಡಿ ಅಂತ. ಇಮ್ರಾನ್ ನಿಮ್ಮ ಮಾತು ಕೇಳಿದ್ರೆ ನೀವು ಜಮೀರ್ ಅಹಮದ್ ಇಲ್ಲಿ ಜಮೀರ್ ಅಹಮದ್ ಅವರ ಕ್ಷೇತ್ರದಿಂದ ಆಯ್ಕೆ ಆಗಿರುವ ಒಂದು ಕಾರ್ಪೊರೇಟರ್ ಅವರು, ಅವ್ರದೇ ಕ್ಷೇತ್ರದಿಂದ ಬರೋರು, ಮತ್ತೆ ಹತ್ತಿರದಿಂದ ಜಮೀರ್ ಅಹಮದ್ ಖಾನ್ ಅವರ ಸ್ನೇಹಿತನ ಅವ್ರದ್ದಿದೆ. ಅವ್ರು ಹೇಳಿರೋದು ಒಂದು ಅಬ್ದುಲ್ ರಜಾಕ್ ಈಗ ನಮ್ ಲೀಡರ್ಗೆ ಅವಮಾನ ಆಗಿದೆ ಅಲ್ಲ ಅಂತ ಬಿಟ್ಟು ಅವ್ರು ಮಾತು ಹೇಳಿರೋದು. ಕಾಂಗ್ರೆಸ್ ಪಕ್ಷ ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ನಡೀತಾ ಇದೆ. ಸರ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾವು ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ಪುತ್ರನಿಗೆ ಜಯದ್ ಖಾನ್ಗೆ ಟಿಕೆಟ್ ಕೇಳಿದ ಪ್ರಶ್ನೆ ಇಂಡಿವಿಜುವಲ್. ಜಮೀರ್ ಅಹಮದ್ ಖಾನ್ ಅವರಿಂದ ಕಾಂಗ್ರೆಸ್ ನಡೀತಾ ಇದೆ, ಜಮೀರ್ ಅಹಮದ್ ಖಾನ್ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಕೇಳಿದ್ ಯಾರಿಗೆ ಟಿಕೆಟ್? ಇವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಂದ ಯಾರಿಗಾದ್ರೂ ಕೊಡಿ, ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಿದ್ದು. ಯಾಕೆ? ಅಲ್ಲಿ ನಮ್ಮ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಆಗ್ಲಿ ನಮ್ಮ ಸಮಾಜದಿಂದ ಒಂದು ಜಾಸ್ತಿ MLA ಆಗಲಿ. ನಾವು 20% ಇದ್ದೀವಿ. ನನ್ನ ಧರ್ಮ ಮತ್ತು ನನ್ನ ಪಕ್ಷ ಅನ್ನುವ ಆಯ್ಕೆಗಳು ಬಂದಾಗ ನನಗೆ ನನ್ನ ಧರ್ಮನೇ ಮುಖ್ಯ ಆಗುತ್ತೆ ಅಂತ ಹೇಳಿದಾಗ ಸರ್, ಪ್ರತಿಯೊಂದು ಸಮುದಾಯದವರು ಇವಾಗ ಲಿಂಗಾಯತರು ಕೇಳಲ್ವಾ? ಇವತ್ತು ಒಕ್ಕಲಿಗರು ಕೇಳಲ್ವಾ? ಅಲ್ರಿ, ನನ್ನ ಪ್ರಶ್ನೆ ಇಷ್ಟೇ, ನನ್ನ ಧರ್ಮ ಮತ್ತು ನನ್ನ ಪಕ್ಷ ಎರಡರ ಮಧ್ಯೆ ಆಯ್ಕೆ ಬಂದಾಗ ನನಗೆ ಧರ್ಮನೇ ದೊಡ್ಡದು ಅಂತ ಹೇಳ್ದಂಗ ಇದು. ಸರ್, ಅವರು ಅಲ್ಲಿ ಲೀಡರ್ ಆಗಿ ಆಯ್ಕೆ ಆಗಿರೋದು ಮುಸ್ಲಿಂ ಲೀಡರ್ ಅಂತಾನೆ. ನಾವು ಜಮೀರ್ ಅವ್ರಿಗೆ ನೋಡಿ ವೋಟ್ ಕೊಟ್ಟಿರೋದು, ಕಾಂಗ್ರೆಸ್ ಪಕ್ಷಕ್ಕಲ್ಲ. ಜಮೀರ್ ಅವ್ರನ್ನ ನೋಡಿ ವೋಟ್ ಕೊಟ್ಟಿರೋದು. ನಾಳೆ ಜಮೀರ್ ಅವರು ತೆಲಂಗಾಣಕ್ಕೆ ಹೋದ್ರು. ತೆಲಂಗಾಣ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಅವರು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಿದ್ರು ಅಲ್ಲೆಲ್ಲ ವಿಕ್ಟ್ರಿ ತಾನೆ.
ಅವರು ರಾಜಸ್ಥಾನ್ಗೆ ಹೋಗ್ಬಿಟ್ಟು ಕ್ಯಾಂಪೇನ್ ಮಾಡಿದ್ರು, ಅಲ್ಲೂ ವಿಕ್ಟ್ರಿ ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಕೇರಳ ಕಳಿಸಿದೆ. ಯಾಕೆ ಕಳಿಸಿರೋದು? ಯಾಕೆ ಬೇರೆ ಮುಸ್ಲಿಂ ಲೀಡರ್ಸ್ ಇಲ್ವಾ ಇಲ್ಲಿ? ಬೇರೆ ಮುಸ್ಲಿಂ ಲೀಡರ್ಸ್ MLA ಇಲ್ವಾ ಇಲ್ಲಿ? ಯಾಕೆ ಅವ್ರನ್ನ ಕಳಿಸಿದ್ದಾರೆ? ಹಿ ಹ್ಯಾಸ್ ದಟ್ ವಿನ್ನೆಬಿಲಿಟಿ, ಒಂದು ಅಟ್ರಾಕ್ಷನ್ ಇದೆ, ಜನರಿಂದ ಒಂದು ಕನೆಕ್ಷನ್ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟ್ಯಾಚರ್ಗೋಸ್ಕರ ರೆಸ್ಪೆಕ್ಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು ಟಿಕೆಟ್ ಅನ್ನ. ಸಾದಿಕ್ ಪೈಲ್ವಾನ್ ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಮೀರ್ ಸಾದಿಕ್ ಪೈಲ್ವಾನ್ ಅವರು, ಸಾದಿಕ್ ಪೈಲ್ವಾನ್ ಇದ್ರು ಒಂದು ವಾರದಿಂದ ಅವರು ಮೀರ್ ಸಾದಿಕ್ ಕೆಲಸ ಮಾಡಿದ್ರು. ಅವ್ರಿಗೋಸ್ಕರ ತಾನೇ ಇವರು ನಾನು ನನ್ನ ಮಿನಿಸ್ಟ್ರಿಯನ್ನೇ ಬಿಟ್ಬಿಡ್ತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ದು. ಅವ್ರು ಹೋಗ್ಬಿಟ್ಟು ಅವ್ರನ್ನ ಕಾಯ್ಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ಅವ್ರು ಮುಂದೆ ಹೋಗ್ಬಿಟ್ಟು ಮಾತಾಡಿ ಆಮೇಲೆ ಬೇಕಾದ್ರೆ ಬಂದು ಇದು ಮಾಡಬೇಕಾಗಿತ್ತಲ್ಲ. ಅವ್ರು ಏನು ಹೇಳ್ದಿರಾ ಕೇಳ್ದಿರಾ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಕುತ್ಕೊಂಡು ಏನೋ ಒಂದು ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಏನು ಹೇಳಿದ್ರು ಒಳಗಡೆ ಒಪ್ಪಂದಾಗ ಏನಾಗಿದೆಯೋ ಯಾಕೆ ಬಿಟ್ಕೊಡ್ತಾರೆ? ಸಾದಿಕ್ ಪೈಲ್ವಾನ್ ಹಿಂದೆ ಬಂದಾಗ ಪ್ರತಿಯೊಬ್ಬ ಯುವಕ, ಮುಸ್ಲಿಂ ಯುವಕ, ನಾವು ಸಾದಿಕ್ ಪೈಲ್ವಾನ್ ಕಿ ಜೈ, ಕಾಂಗ್ರೆಸ್ ಪಾರ್ಟಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ ಯಾರಿಗೋಸ್ಕರ ಹೇಳಿದ್ದು? ಇದೇ ಸಾದಿಕ್ ಪೈಲ್ವಾನ್ಗೆ ಅವರ ಬೆಂಬಲ ಇತ್ತು ತಾನೆ. ಅವರನ್ನ ಕೇಳ್ಬಿಟ್ಟು ವಾಪಸ್ ತಗೊಂಡ್ರ? ಯಾರಿಗೂ ಹೇಳ್ದಿರಾ ಮಾಡ್ತೀರಾ? ನೀವು ಒಂದಿನ ಹಿಂದೆ ಹೇಳ್ತೀರಾ ನಾನು ಯಾವ ಕಾರಣಕ್ಕೂ ಹಿಂಜರಿಯಲ್ಲ ಅಂತ ಹೇಳ್ಬಿಟ್ಟು. ಸಾದಿಕ್ ಪೈಲ್ವಾನ್ ಜಮೀರೇ ಹಾಕ್ಸಿದ್ರು ಅಂತ ಹೇಳ್ತಿದ್ದೀರಿ ನೀವು. ಸರ್, ಯಾರನ್ನ ಹಾಕ್ಸೋದಂತಲ್ಲ, ಈಸ್ ಅ ಫಾರ್ಮರ್ ಕಾರ್ಪೊರೇಟರ್, ನೋನ್ ಫೇಸ್, ಒಂದು ವಿನೆಬಿಲಿಟಿ ಇದೆ. ಜಮೀರ್ ಅವರೇ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ. ಸರ್, ಸಾದಿಕ್ ಪೈಲ್ವಾನು ಇದ್ರು, ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಇದ್ರು, ಇನ್ನಿಬ್ರು ಕ್ಯಾಂಡಿಡೇಟ್ ಇದ್ರು. 5 to 6 ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್. ಅವ್ರು ಹೇಳಿದ್ದು ಯಾರಿಗಾದ್ರೂ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆಯಿಂದ ಅಲ್ಲಿ ಕ್ಯಾಂಪೇನ್. ಒಂದು ಮುಸ್ಲಿಂ ವೋಟ್ ಕೂಡ ಯಾರ್ದು ಕ್ಯಾಂಪೇನ್? ನಾನು ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆಯಿಂದ ವೋಟಿಂಗ್ ಮುಗಿಯೋವರೆಗೂ ಅಲ್ಲೇ ಇರ್ತೀನಿ ಪ್ರಮಾಣ. ನಾಳೆ ಬೆಳಿಗ್ಗೆ ಅಲ್ಲಿ ಹೋದ್ರೆ 9th ನೈಟೇ ನಾನು ವಾಪಸ್ ಬರೋದು. ಒಂದು ವೋಟ್ ಕೂಡ. ಇದು ಕೇವಲ ದಾವಣಗೆರೆ ಸೌತ್ ವಿಷಯ ಅಲ್ಲ. ಇದು ಕೇವಲ ಈ ಒಂದು 2 ವರ್ಷದ ಬೈ ಎಲೆಕ್ಷನ್ ವಿಷಯ ಅಲ್ಲ. ಇದು ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹೇಳ್ತಾರೆ ನೀವು? ಮುಸ್ಲಿಂ ಯಾರಿಗಾದ್ರೂ ಹಾಕ್ಕೊಳ್ಳಿ, ಯಾರಿಗಾದ್ರೂ ಹಾಕ್ಕೊಳ್ಳಿ. ಬಿಜೆಪಿ ಕಾಂಗ್ರೆಸ್ಗೆ ವೋಟ್ ಮಾಡಬಾರ್ದು, ಕಾಂಗ್ರೆಸ್ಗೆ ವೋಟ್ ಮಾಡಬಾರ್ದು. SDPI ಕ್ಯಾಂಡಿಡೇಟ್ ಇದ್ದಾರಲ್ಲ, ಅವರೇ ಇವಾಗ ಫ್ರಂಟ್ ರನ್ನರು. ಕೊಡ್ಲಿ ಅಫ್ಸರ್, ಕೊಡ್ಲಿ ಪೇಟೆಗೆ. SDPI ಸಪೋರ್ಟರ್ ಈಗ. ಸರ್, ನಾನು ಹೇಳ್ತಿರೋದು ಕಾಂಗ್ರೆಸ್ ವೋಟ್ ಮಾಡಬಾರ್ದು ಈ ಸಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇವರೇ ಮಾತಾಡ್ತಿದ್ದಾರೆ, ನಾವೇನು ಮಾತಾಡೋದು? ಚಂದ್ರಶೇಖರ್ ಅಲ್ವಾ? ಚಂದ್ರಶೇಖರ್ ಅಲ್ಲ, ನನ್ನ ಮಿತ್ರರು ಹೇಳ್ತಾ ಇದ್ರು, ಏನೋ ಬರೀ ಒಂದು ನಮಾಜ್ ಕರೆದಿದ್ದಕ್ಕೆ ಬಂದಿಲ್ಲ, ಅದಕ್ಕೋಸ್ಕರ ಸ್ವಾಭಿಮಾನದ ಪ್ರಶ್ನೆ ಆಗಿ ಒದ್ದು ರಾಜೀನಾಮೆ ಕೊಟ್ಬಿಟ್ಟು ಬಂದರು ಅಂತೇಳಿ. ಈಗ ಆಗಬಾರ್ದೆಲ್ಲ ಅವಮಾನ ಆಗ್ತಾ ಇದೆ. ಅವರೇ ಬಾಯ್ಬಿಟ್ಟು ಹೇಳಿದ್ರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಕೊಡಲಿಲ್ಲ ಅಂತೇಳಿ. ಇಷ್ಟೆಲ್ಲ ಅವಮಾನ ಆದಮೇಲೂ ಈಗ ಸ್ವಾಭಿಮಾನ ಸತ್ತೋಗ್ಬಿಟ್ಟಿದೆಯಾ ಜಮೀರ್ ಅಹ್ಮದ್ ಅವ್ರಿಗೆ? ಯಾಕೆ ಕೊಡೋಕ್ಕೆ ಈಗ ತಾಕತ್ತಿಲ್ವದ ಸ್ವಾಭಿಮಾನ ಅಲ್ವ ಜಮೀರ್ ಅಹ್ಮದ್ ಅವ್ರಿಗೆ? ಎಲ್ಲೋಗೋರೆ ಪುಣ್ಯಾತ್ಮ ಉಸಿರೇ ಬಿಡ್ತಾ ಇಲ್ಲ. ಕುಮಾರಸ್ವಾಮಿ ಮೇಲಾದರೆ ಮೀಸೆ ತಿರ್ಸ್ಕೊಳ್ಳೋಕ್ಕಾಗ್ತದೆ ಇವರಿಗೆ. ಈಗಾದರೆ ಇವರಿಗೆ ಪಾಪ ಸ್ವಾಭಿಮಾನ ಸತ್ತೋಗಿದೆ, ಸಮುದಾಯ ಸತ್ತೋಗಿದೆ. ಒಂದು ಮೊದಲನೇದು. ಎರಡನೇದು ಹೇಳ್ತಾ ಇದ್ರು ಆಗ್ಲೇನೆ, ಜಮೀರ್ ಅಹ್ಮದ್ ಖಾನ್ ಅವರು ಮುಸ್ಲಿಂ ಲೀಡರು, ಕಾಂಗ್ರೆಸ್ ಲೀಡರ್ ಅಲ್ಲ ಅಂತೇಳಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾರ್ಯಾರು ಹಿಂದೂಗಳು ಓಟ್ ಹಾಕ್ತಾರಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತೇಳಿ, ಅವರೆಲ್ಲರೂ 2 ಸರಿ ಕೇಳಿಸ್ಕೋಬೇಕು ಈ ಮಾತುಗಳನ್ನ. ನೀವು ಆಗ್ತಿರೋದು ಕಾಂಗ್ರೆಸ್ ಲೀಡರ್ಗಲ್ಲ, ಒಬ್ಬ ಮುಸ್ಲಿಂ ಲೀಡರ್ಗೆ ಅಂತೇಳಿ. ಅದು ಒಂದೊಂದೇ ಪದಗಳು ಆಚೆ ಕಡೆಗೆ ಬರ್ತವೆ. ಒಂದು ನೋಡಿ, ಇದು ತುಂಬ ಕೇವಲ ಎಮೋಷನಲ್ ವಿಷಯ ಅಷ್ಟೇ ಅಲ್ಲ ಅಜಿತ್. ನೀವು 2019 ಕಾಂಗ್ರೆಸ್ ಸೋಲಿನ ನಂತರ, ಅಂದರೆ ಮೋದಿಯವರ ಗೆಲುವಿನ ನಂತರ ಇಡೀ ದೇಶದಲ್ಲಿ ಮುಸಲ್ಮಾನ್ ಸಮುದಾಯದ ಥಿಂಕಿಂಗ್ ಪ್ಯಾಟ್ರನ್ನೇ ಬದಲಾವಣೆ ಆಗೋಗಿದೆ. ಅವರಿಗೆ ಭಾಳ ಚೆನ್ನಾಗಿ ಅನ್ಸೋಕ್ಕೆ ಶುರು ಮಾಡಿದ್ದೆ, ಇವ್ರ ಕೈಲಿ, ಕಾಂಗ್ರೆಸ್ ಕೈಲಿ ಮೋದಿಯವರನ್ನು ಸೋಲಿಸ್ತಕ್ಕಂಥ ಶಕ್ತಿ ಇಲ್ಲ, ನಮ್ಮ ಕ್ಯಾಂಡಿಡೇಟ್ಗಳನ್ನ ಅಥವಾ ನಮ್ಮ ಶಕ್ತಿನ ವೃದ್ಧಿ ಮಾಡ್ಕೋಬೇಕು ಅಂತೇಳಿ. ಓನ್ಲಿ ಎಕ್ಸೆಪ್ಷನ್ ಇಸ್ 2023 ಕರ್ನಾಟಕ ಎಲೆಕ್ಷನ್, ತೆಲಂಗಾಣ ಎಲೆಕ್ಷನ್. ನೀವು ಇಡೀ ದೇಶದ ಪ್ಯಾಟರ್ನ್ ನೋಡ್ಕೊಂಬನ್ನಿ. ಮೊನ್ನೆ ನೀವು ಮಹಾರಾಷ್ಟ್ರದ ಲೋಕಲ್ ಬಾಡಿ ಚುನಾವಣೆ ನೋಡಿದ್ರಿ, ಯಾವ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಮಲೆಗಾಂವ್, ಅಲ್ಲಿ ಯಾರು ಗೆದ್ದರು? AEM ಜೊತೆ ಯಾರು ಗೆದ್ದಿದ್ದು? ಇಸ್ಲಾಂ ಪಾರ್ಟಿ, ಹೆಸರಿರ್ತಕ್ಕಂಥ ಪಾರ್ಟಿ. ಮುಂಬ್ರಾದಲ್ಲಿ ಏನು, ಮುಂಬೈನ ಮುಂಬ್ರಾ, ಅದು ಕಾಂಗ್ರೆಸ್ ಮತ್ತು NCPಯ ಭದ್ರಕೋಟೆ. ಜಿತೇಂದ್ರ ಅವಧ್ ಇರ್ತಕ್ಕಂಥದ್ದು. ಅಷ್ಟು ಸೀಟು AMI ಗೊತ್ತು. ಅದಾದಮೇಲೆ ಸೀಮಾಂಚಲದ ರಿಸಲ್ಟ್ ನೋಡಿ ನೀವು. ಇದಾದಮೇಲೆ ನೀವು ಯಾವುದೋ ಅಧೀರ್ ರಂಜನ್ ದಾಸ್ ಅವರ ಕಾನ್ಸ್ಟಿಟ್ಯೂನ್ಸಿ, ಅಧೀರ್ ರಂಜನ್ ದಾಸ್ ಅವ್ರ ಕಾಲನ್ನು ತೊಳೆದಿಲ್ಲ ಅಷ್ಟೇ ಮುಸಲ್ಮಾನರು. ಅಷ್ಟು ಮುಸಲ್ಮಾನರ ಪರವಾಗಿದ್ರು ಕೂಡ ಅಲ್ಲಿ ಯೂಸುಫ್ ಪಠಾಣ್ ಬಂದರು ಅಂತೇಳಿ ಇವ್ರನ್ನ ಸೋಲ್ಸ್ತಕ್ಕಂಥ ಕೆಲಸಗಳಾಯಿತು. ಇಡೀ ದೇಶದ ಪ್ಯಾಟ್ರನ್ನ ನೀವು ನೋಡ್ಕೊಂಬಂದೋದ್ರೆ ಈಗ ಅವರಿಗೆ ಭಾಳ ಚೆನ್ನಾಗಿ ಅನ್ಸ್ಬಿಟ್ಟಿದೆ. ಕಾಂಗ್ರೆಸ್ ಜೊತೆ ಹೋದರೆ ಕಾಂಗ್ರೆಸ್ಗೊಂದು ಸೋಲ್ಸೋ ಶಕ್ತಿ ಇಲ್ಲ, ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡು ಹೋಗಬೇಕು. ನಮ್ಮ ಶಕ್ತಿ ಮೀನ್ಸ್ ನಮ್ಮದೇ ಪಾರ್ಟಿಗಳು ಅಥವಾ ನಮ್ಮ ಪಾರ್ಟಿ ಇಲ್ದಿರೋ ಕಾಲದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಇವ್ರನ್ನೇ ಗೆಲ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಥರ್ಡ್ ಆಲ್ಟರ್ನೇಟಿವ್ನ ಸೃಷ್ಟಿ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಈಗೇನು ಅವ್ರಿಗೆ BJP ಅವರ್ಷನ್ ಅಲ್ವೇ ಅಲ್ಲ. BJPಗೆ ಒಂದಷ್ಟು ಏನು 10-15% ಓಟ್ಗಳು ಬೀಳ್ತಾ ಇದೆ ಬಿಕಾಸ್ ಆಫ್ ಮೋದಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇವೆಲ್ಲ ವಿಚಾರಗಳಿಂದ ಅವು ಕೂಡ ಬರ್ತಾ ಇದ್ದಾವೆ. ಜೊತೆಗೆ ಈ ಏನೋ ಒಂದಕ್ಕೆ ಏನು ವೋಟ್ ಬ್ಯಾಂಕ್ ಅಂತೇಳಿ ಒಂದು ಇತ್ತಲ್ಲ, ಆ ವೋಟ್ ಬ್ಯಾಂಕ್ ಅಂತ ಪದಗಳು ಕಿತ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು. ನೋಡ್ಕೊಂಬನ್ನಿ ನೀವು. ಇವಾಗ
ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಹುಮಾಯೂನ್ ಕಬೀರ್ದು ಪೊಲಿಟಿಕಲ್ ಪಾರ್ಟಿ ಯಾವ ಧೈರ್ಯದ ಮೇಲೆ ಮಾಡಿದ್ರು ಅವರು? ಹುಮಾಯೂನ್ ಕಬೀರ್ ಪೊಲಿಟಿಕಲ್ ಪಾರ್ಟಿ 182 ಸೀಟಲ್ಲಿ ನಿಂತ್ಕೊಳ್ಳುತ್ತೆ. ಅವ್ರ ಜೊತೆಗೆ OIC ಅಲಯನ್ಸ್ ಮಾಡಿಕೊಂಡು ಅವರು 8 ಸೀಟಲ್ಲಿ ನಿಂತ್ಕೊತಾರೆ. ನೀವು ಅಸ್ಸಾಮಿಗೆ ಬಂದರೆ ಬಬ್ರುದ್ದೀನ್ ಅಹ್ಮದ್ AIUGF ನಿಂತ್ಕೊಳ್ಳುತ್ತೆ. ನೀವು ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.